ಇಡಿ ವಿಚಾರಣೆಗೆ ಸಚಿವ ಡಿಕೆ ಶಿವಕುಮಾರ್ ಅವರು ಗೈರು ಹಾಜರಾಗುವಂತ ಸಾಧ್ಯತೆ ಇದೆ. ಇಡಿ ವಿಚಾರಣೆಗೆ ಹಾಜರಾಗದಿರಲು ನಿರ್ಧಾರವನ್ನ ಕೈಗೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಜಾರಿ ನಿರ್ದೇಶನಾಲಯಕ್ಕೆ ಡಿಕೆ ಶಿವಕುಮಾರ್ ಅವರು ಈ ಒಂದು ಮನವಿಯನ್ನ ಮಾಡಿಕೊಂಡಿದ್ದಾರಂತೆ. ಈ ಜಾರಿ ನಿರ್ದೇಶನಾಲಯಕ್ಕೆ ಈ ಒಂದು ಮನವಿ ಅಂದ್ರೆ ನನಗೆ ಅವತ್ತು ಬರೋದಕ್ಕೆ ಆಗ್ತಾ ಇಲ್ಲ, ಫೆಬ್ರವರಿ 8ರಂದು ರಾಜ್ಯದಲ್ಲಿ ಬಜೆಟ್ ಇದೆ, ಸೊ ಹೀಗಾಗಿ ಸರ್ಕಾರದಲ್ಲಿ ನಾನು ಸಚಿವನಾಗಿದ್ದೇನೆ, ಬಜೆಟ್ ಮಂಡನೆ ವೇಳೆ ಉಪಸ್ಥಿತಿ ಅತ್ಯಗತ್ಯವಾಗಿದೆ, ಅಗತ್ಯವಾಗಿದೆ, ಸೊ ಹೀಗಾಗಿ ನನಗೆ ಅವತ್ತೊಂದಿನ ಎಕ್ಸ್ಕ್ಯೂಸ್ ಕೊಟ್ಬಿಡಿ ಅಂತ ಮನವಿಯನ್ನ ಮಾಡಿಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಫೆಬ್ರವರಿ 8ರಂದು ವಿಚಾರಣೆಗೆ ಬರೋದಕ್ಕೆ ಆಗೋದಿಲ್ಲ. ಇಡಿಯಿಂದ ಕಾಲಾವಕಾಶವನ್ನ ಕೇಳಿದ್ದಾರೆ ಡಿಕೆ ಶಿವಕುಮಾರ್. ಬಜೆಟ್ ನೆಪವನ್ನ ಹೇಳಿ ತಪ್ಪಿಸಿಕೊಳ್ಳೋದಕ್ಕೆ ಮುಂದಾಗಿದ್ದಾರೆ ಡಿಕೆ ಶಿವಕುಮಾರ್. ನನಗೆ ಅವತ್ತೊಂದಿನ ಎಕ್ಸ್ಕ್ಯೂಸ್ ಕೊಟ್ಬಿಡಿ, ಫೆಬ್ರವರಿ 8ನೇ ತಾರೀಕು, ಏಕೆಂದ್ರೆ ಅವತ್ತು ರಾಜ್ಯದ ಬಜೆಟ್ ಮಂಡಿಸಲಿದ್ದಾರೆ, ನಾನು ಸರ್ಕಾರದಲ್ಲಿ ಸಚಿವನಾಗಿರುವಂತ ಹಿನ್ನೆಲೆಯಲ್ಲಿ ಅಲ್ಲಿ ಇರಲೇಬೇಕಾಗಿದೆ, ಸೊ ಹೀಗಾಗಿ ನನಗೆ ಅವತ್ತೊಂದಿನ ಎಕ್ಸ್ಕ್ಯೂಸ್ ಕೊಡಿ, ನೀವು ನೆಕ್ಸ್ಟ್ ಯಾವತ್ತು ಕರಿತೀರೋ ಅವತ್ತು ಬರ್ತೀನಿ ಅನ್ನುವ ನಿಟ್ಟಿನಲ್ಲಿ ಮನವಿಯನ್ನ ಮಾಡಿಕೊಂಡಿದ್ದಾರಂತೆ ಡಿಕೆ ಶಿವಕುಮಾರ್ ಅವರು. ಯಾಕೆಂದ್ರೆ ಫೆಬ್ರವರಿ 8ನೇ ತಾರೀಕೆ ಇಡಿ ಕರೆದಿರುವಂತ ವಿಚಾರಣೆಗೆ ಹಾಜರಾಗಬೇಕಾಗಿತ್ತು ದೆಹಲಿಯಲ್ಲಿ ಡಿಕೆ ಶಿವಕುಮಾರ್ ಅವರು. ಅವತ್ತೇ ರಾಜ್ಯದ ಬಜೆಟ್ ಅನ್ನ ಮಂಡಿಸಲಿದ್ದಾರೆ ಕುಮಾರಸ್ವಾಮಿ ಅವರು, ಸೊ ಹೀಗಾಗಿ ಈ ಒಂದು ಮನವಿಯನ್ನ ಮಾಡಿಕೊಂಡಿದ್ದಾರೆ.